ಒಂದ್ ಸ್ಟಾಕ್ ಬೈ ಮಾಡಿ ಯಾಕೆ ಟೆನ್ಷನ್ ತಗೊಂತೀರಾ? ETF ಬೈ ಮಾಡಿದ್ರೆ ಹೋಲ್ ಬ್ಯಾಸ್ಕೆಟ್ ಸಿಗುತ್ತೆ ನಿಮ್ಗೆ. ETF ಅಂತಂದ್ರೆ ಏನು? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ETF ನ ಬೈ ಮಾಡಿದ್ರೆ ಹಲವಾರು ಕಂಪನೀಸ್ ನ ನೀವು ಬೈ ಮಾಡಿದ್ರೆ, ಎಕ್ಸಾಂಪಲ್ ನಿಫ್ಟಿ ETF ನ ನೀವು ಬೈ ಮಾಡಿದ್ರೆ ಹೋಲ್ ನಿಫ್ಟಿ 50 ಸ್ಟಾಕ್ಸ್ ನ ನೀವು ಬೈ ಮಾಡಿದ್ರೆ, ಲೈಕ್ ರಿಲಯನ್ಸ್, HDFC, ಇನ್ಫೋಸಿಸ್, TCS ಎಲ್ಲಾ ಕಂಪನಿ ಶೇರ್ಸ್ ನ ನೀವು ಹೋಲ್ಡ್ ಮಾಡ್ದಂಗ ಆಗುತ್ತೆ. 5 ಪವರ್ಫುಲ್ ಬೆನಿಫಿಟ್ ನ ನೀವು ತಿಳ್ಕೊಳ್ಳಿ. ಮೊದಲೇ ಪಾಯಿಂಟ್ ಡೈವರ್ಸಿಫಿಕೇಶನ್. ಒಂದ್ ಸ್ಟಾಕ್ ಕ್ರಾಶ್ ಆದ್ರೂ ಕೂಡ ಎಂಟೈರ್ ನಿಮ್ಮ ಇನ್ವೆಸ್ಟ್ಮೆಂಟ್ ಎಫೆಕ್ಟ್ ಆಗೋದಿಲ್ಲ. ಪಾಯಿಂಟ್ ನಂಬರ್ 2, ಲೋ ರಿಸ್ಕ್ ಕಂಪೇರ್ ಟು ಸಿಂಗಲ್ ಸ್ಟಾಕ್ಸ್ ಬಿಕಾಸ್ ನಿಮ್ಮ ಮನಿ ಡೈವರ್ಸಿಫಿಕೇಶನ್ ಆಗಿರುತ್ತೆ. ಪಾಯಿಂಟ್ ನಂಬರ್ 3, ಲೋ ಮೇಂಟೆನೆನ್ಸ್ ಆಗಿರುತ್ತೆ. ಯಾಕಂತಂದ್ರೆ ಎವ್ರಿ ಡೇ ನೀವು ಚಾರ್ಟ್ ನೋಡ್ಬೇಕಂತ ಅವಶ್ಯಕತೆ ಇಲ್ಲ. ಪಾಯಿಂಟ್ ನಂಬರ್ 4, ಲೋ ಎಕ್ಸ್ಪೆನ್ಸ್ ರೇಷಿಯೋ ಆಗಿರುತ್ತೆ. ಮ್ಯೂಚುವಲ್ ಫಂಡ್ಸ್ ಗಿಂತ ಕಮ್ಮಿ ಎಕ್ಸ್ಪೆನ್ಸ್ ರೇಷಿಯೋ ನಿಮಗೆ ಇರುತ್ತೆ. ಪಾಯಿಂಟ್ ನಂಬರ್ 5, ಬಿಗಿನರ್ಸ್ ಗೆ ETF ತುಂಬಾ ಚೆನ್ನಾಗಿರುತ್ತೆ. ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡ್ ಆಗುತ್ತೆ. ಎಸ್ಪೆಷಲಿ ಬಿಸಿ ಪೀಪಲ್, ಯಾರ್ಯಾರು ವರ್ಕಿಂಗ್ ಪೀಪಲ್ ಇರ್ತಿರಲ್ಲ ಅವರು ETF ಬಗ್ಗೆ ತಿಳ್ಕೊಳ್ಳಿ. ನಿಮ್ಗೆ ಕಾಂಪ್ಲಿಕೇಟೆಡ್ ಏನು ಇಲ್ಲ. ಸಿಂಪಲ್ ಇನ್ವೆಸ್ಟ್ಮೆಂಟ್ ಬಿಗ್ ರಿಟರ್ನ್ಸ್ ಕೊಡುತ್ತೆ. ಇನ್ನು ETF ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ETF ಅಂತ ಟೈಪ್ ಮಾಡಿ. ಹಾಗೆ ನಮ್ಮ ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ.